ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಾನು ಆಫೀಸ್ ಮುಗಿಸ್ಕೊಂಡು ಇವಾಗ ಟೈಮ್ ಒಂದು 7 o'clock. ಇವಾಗ ಹೊರಟಿದ್ದೀನಿ ನಾನು, ಕಾರ್ತಿಕ್ ಆ್ಯಂಡ್ ಯದು. ಅಲ್ಲಿ ಅಪ್ಪ ಐಶುಕ್ರು ಬರ್ತಾರೆ, ಎಲ್ಲರೂ ಹೋಗ್ತೀವಿ. ಆ್ಯಂಡ್ ಅಮ್ಮ ಬರ್ತಾ ಇಲ್ಲ ಈ ಸಲ. ಹೋಗಿ ಅಲ್ಲಿ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಟ್ರಾವೆಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾ ಇರುತ್ತೆ. ಆ್ಯಂಡ್ ಇವಾಗ ರೈನಿ ಸೀಸನ್ ಬೇರೆ, ಫುಲ್ ತಂಪಾಗಿದೆ. ಆರಾಮಾಗಿ ನಿಧಾನಕ್ಕೆ ಹೋಗಿ ಸ್ಟೇ ಮಾಡಿ ಮಾರ್ನಿಂಗ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ತೀವಿ, ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಸೂಪರಾಗಿದೆ. ನಾವು 9 o'clock ಆಗಿ ತಾಳ್ಬೆಟ್ಟ ರೀಚ್ ಆದ್ವಿ. ಅಲ್ಲಿನ ಪದ್ಧತಿ ಏನಂದರೆ ಆಲ್ಮೋಸ್ಟ್ ಹೋಗೋರೆಲ್ಲ ತಾಳ್ಬೆಟ್ಟದಲ್ಲಿ ನಿಲ್ಲಿಸಿ ಹಾಗೆ ಧೂಪ ಹಾಕಿ ಮುಂದೆ ಹೋಗೋದು ಅಲ್ಲಿನ ಪದ್ಧತಿ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಫಾಲೋ ಮಾಡ್ತಾರೆ ಅಂದ್ಕೊಳ್ತೀವಿ. ನಾವು ಅದೇ ರೀತಿ ಅಲ್ಲೇ ನಿಲ್ಲಿಸಿ ಧೂಪ ಹಾಕಿ ದೇವ್ರಿಗೆಲ್ಲ ಕಾಯಿ ಮುಗ್ದು, ಮಾದಪ್ಪ ನಮಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಮುಂದೆ ಹೊರಟ್ವಿ. ನನಗಂತೂ ಈ ಬೆಟ್ಟದ ರೋಡಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಸುತ್ತ ಗ್ರೀನರಿ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತೆ. ನಾರ್ಮಲ್ ವೆಹಿಕಲ್ಸ್ ಇರೋ ರೋಡಲ್ಲೆಲ್ಲ ಟ್ರಾವೆಲ್ ಮಾಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನನಗಂತೂ ಈ ಥರ ಗ್ರೀನರಿ ಮಧ್ಯೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ನಾವು 10 o'clock ಆಗಿ ಬೆಟ್ಟ ರೀಚ್ ಆದ್ವಿ. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನಾವು ಡೈರೆಕ್ಟ್ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬಿಟ್ವಿ. ನೈಟ್ ಏನು ನಾವು ದರ್ಶನ ಮಾಡೋಕ್ಕೆ ಹೋಗಲಿಲ್ಲ, ಮಾರ್ನಿಂಗೇ ಮಾಡೋಣ ಅಂತ ಹೋದ್ವಿ. ಮೋಸ್ಟ್ಲಿ ಟೆಂಪಲ್ಲು ಕ್ಲೋಸ್ ಆಗಿರ್ಬೋದು, ಎಷ್ಟು ಗಂಟೆ ಕ್ಲೋಸ್ ಅಂತ ನನಗೂ ಗೊತ್ತಿರಲಿಲ್ಲ. ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೆ. ನಾನು ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ದೆ. ಎದ್ದು ಅವಾಗ ತಾನೇ ಎದ್ದಿದ್ದ. ಅವನಂತೂ ನಾವು ಹೇಳಿಸ್ಲೇ ಇಲ್ಲ, ಅವನೇ ಎದ್ಬಿಟ್ಟಿದ್ದ. ಆದಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು 6 o'clock ಅಲ್ಲ 5:45 ಆಗೇ ಹೊರಟ್ವಿ ನಾವು ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ. ಇದು ನೋಡಿ ಫುಲ್ ಎನರ್ಜಿಟಿಕ್ ಆಗಿದ್ದ. ಆ್ಯಂಡ್ ಅವ್ರು ಯಾರೂ ಸ್ವಲ್ಪನೂ ಅಳ್ಳಿಲ್ಲ, ಬೇಗ ಎದ್ದಿದ್ರು ಅಂತ. ನಾರ್ಮಲ್ ಹೇಗಿದ್ರು ಹಾಗೇ ಇದ್ದರು. ಆ್ಯಂಡ್ ಮಾರ್ನಿಂಗ್ ಟೈಮ್ ಅಂತೂ ಅಲ್ಲಿ ನೇಚರ್ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಗ್ರೀನರಿ, ಅದ್ರ ಮಧ್ಯ ಸ್ನೋ ಎಲ್ಲ ಬೀಳೋ ಥರ ತುಂಬ ಸಖತ್ತಾಗಿತ್ತು. ಆ್ಯಂಡ್ ನಾನು ರೆಡ್ ಕಲರ್ ಸ್ಯಾರಿ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಆ್ಯಂಡ್ ಸುಮಾರು ಜನ ಎಲ್ಲ ದೇವಸ್ಥಾನದಲ್ಲಿ ಈ ರೀತಿ ಮಾಡಿದಾರಲ್ಲ, ಇಲ್ಲೇ ಮಲ್ಕೊಳ್ತಾರೆ. ತುಂಬ ಜನ ಮಲ್ಕೊಂಡಿದ್ರು. ಹಾಗೂ ಅವರು ಎಲ್ಲ ಬೇಗ ಎದ್ದು ದರ್ಶನ ಮಾಡೋಕ್ಕೆ ಅವರು ರೆಡಿ ಆಗ್ತಾಯಿದ್ರು. ಇಲ್ಲೇ ಇದ್ದರು ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾವು ಇವಾಗ ಮಕ್ಳು ಇಟ್ಕೊಂಡು ಇಲ್ಲೆಲ್ಲ ಇರೋಕ್ಕಾಗಲ್ಲ, ರೂಮ್ ಮಾಡ್ಕೊಂಡು ಆರಾಮಾಗಿ ಮಕ್ಕಳನ್ನ ಮಲಗಿಸ್ಬೇಕಲ್ಲ, ಅದಕ್ಕೆ ನಾವು ರೂಮಲ್ಲಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ನಾವು ಬಂದಾಗ ಮಾರ್ನಿಂಗ್ ಇನ್ನೂ ಕತ್ಲೆ ಥರನೇ ಇದೆ. ಅಷ್ಟು ಬೇಗ ಬಂದುಬಿಟ್ಟಿದ್ವಿ. ಆಲ್ರೆಡಿ ತುಂಬ ಜನ ಇದ್ದರು, ಆದರೆ ರಶ್ ಏನು ಇರಲಿಲ್ಲ. ನಾವು ಕ್ಯೂವಲ್ಲಿ ಹೋಗ್ಬೇಕಿದ್ರೆ ಈ ರೀತಿ ಭಜನೆ ಮಾಡ್ತಾಯಿದ್ರು. ಹೇಳೋ ಉಗೇ ಮಾದಪ್ಪ. ಬೆಟ್ಟಕ್ಕೆ ಹೋದರೆ ಏನು ಖುಷಿ ಅಂದರೆ ಅಲ್ಲಿ ಮಾದಪ್ಪಂಗೆ ಉಗೆ ಹೇಳ್ತಾರಲ್ಲ, ಅದಂತೂ ನಂಗೆ ತುಂಬ ಖುಷಿ. ನನಗಂತೂ ತುಂಬ ಇಷ್ಟ ಆ ಥರ ಎಲ್ಲ ಹೇಳೋದಕ್ಕೆ. ಆ್ಯಂಡ್ ಮಾದೇಶ್ವರ ಸಾಂಗ್ ಕೇಳೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಜನಪದ ಗೀತೆಗಳೆಲ್ಲ ತುಂಬ ಇದೆಯಲ್ಲ, ನನಗೆ ಅದೆಲ್ಲ ಕೇಳೋದಕ್ಕೆ ತುಂಬ ಇಷ್ಟ. ಆ್ಯಂಡ್ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದು ಅಂದ್ರೂ ತುಂಬ ಇಷ್ಟ. ಆ್ಯಂಡ್ ದರ್ಶನ ಒಂದು 10 ನಿಮಿಷ 15 ನಿಮಿಷದಲ್ಲೇ ಮುಗ್ದೋಯ್ತು. ಸ್ಟಾರ್ಟಿಂಗ್ ಸುಮ್ಮನೆ ನಡ್ಕೊಂಡು ಹೋದ್ವಿ, ದರ್ಶನ ಆಯಿತು. ದೇವ್ರಿಗೂ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ನಮಗೂ ಏನೇನು ಬೇಕೆಲ್ಲ ಬೇಡ್ಕೊಂಡು ಬಂದ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ನಮಗಂತೂ ಒಂಥರ ಫುಲ್ಲು ರಿಲೀಫ್, ನೆಮ್ಮದಿ ಸಿಕ್ತಾಗಾಯಿತು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ, ಆದರೆ ಹೋಗೋದಕ್ಕೆ ಟೈಮ್ ಕೂಡ ಬಂದೇ ಇರಲಿಲ್ಲ. ಆ್ಯಂಡ್ ಫೈನಲಿ ಹೇಗೋ ಹೋಗಲೇಬೇಕು ಅಂತ ನಾವು ಹೋದ್ವಿ. ಆದಮೇಲೆ ಬಸವಪ್ಪನ ದರ್ಶನ ಮಾಡೋಣ ಅಂತ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಮಾದೇಶ್ವರಂದು
ಬಾ ಮಗನ ಇದು ಪೆಂಜಿನ್ ಸೇವೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ಆನೆ ನೋಡೋಣ ಅಂತ ಕರ್ಕೊಂಡು ಬಂದ್ವಿ. ಮಕ್ಕಳಿಗೆ ಆನೆ ನೋಡೋದಂದರೆ ತುಂಬ ಇಷ್ಟ, ಅದಕ್ಕೆ ಅವ್ರಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದ್ವಿ. ಅವರು ಊರಿಂದನೇ ಆನೆ ನೋಡಬೇಕು ಅಂತ ಹೇಳ್ತಾಯಿದ್ರು. ಇದೇ ನೋಡಿ ಮಾದೇಶ್ವರನ ಬೆಟ್ಟದ ಆನೆ. ಟೈಮ್ ಇವಾಗ 6:30. ನಮ್ಮ ಪೂಜೆ ಎಲ್ಲ ಆಯಿತು ಆ್ಯಂಡ್ ಹುಲಿವಾನ ಎತ್ತಿಸ್ಬೇಕು ಅಂದ್ಕೊಂಡಿದ್ದೀವಿ. ಅದು ಟಿಕೆಟ್ ತಗೊಂಡು ಹುಲಿವಾನ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಡ್ತೀವಿ. ಆ್ಯಂಡ್ ದರ್ಶನ ಎಲ್ಲ ಆರಾಮಾಗೆ ಆಯಿತು, ರಶ್ ಏನಿರಲಿಲ್ಲ. ಹೋಗಿ ನೋಡೋಗು, ಹೋಗಿ ತಾತನ ಕರ್ಕ ನೋಡೋಗು, ನಾನು ಟಿಕೆಟ್ ತಗೊಬರ್ತೀನಿ. ಮಾರ್ನಿಂಗೆ ದರ್ಶನ ಮಾಡಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ, ಅದಕ್ಕೆ ನಾವು ಮಾರ್ನಿಂಗೆ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೋಮವಾರ ಅಮಾವಾಸ್ಯೆ ಇರೋದ್ರಿಂದ ರಶ್ ಆಗ್ಬೋದು, ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ನಾವು ಅದಕ್ಕೆ ಫ್ರೈಡೇ ಈವ್ನಿಂಗೆ ಬಂದ್ವಿ. ಮೋಸ್ಟ್ಲಿ ಇವತ್ತು ಬಂದಿದ್ದರೆ ರಶ್ ಇರ್ತಾಯಿತ್ತು. ಬೆಳಗ್ಗೆನೇ ಫುಲ್ ಚೆನ್ನಾಗಿ ಅನಿಸ್ತಾ ಇದೆ. ವೆದರ್ ಅಷ್ಟೊಂದು ಚಳಿ ಏನಿಲ್ಲ. ಆನೆ ನೋಡ್ಕೊಂಡು ಬಂದಿದ್ರು, ಎದು ಮತ್ತೆ ಆನೆ ನೋಡಬೇಕು ಅಂತ ಇದ್ದ. ಅದಕ್ಕೆ ಅವ್ರ ತಾತನ ಜೊತೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಅವ್ರು ನೋಡ್ಕೊಂಡು ಬರಲಿ ಅಂತ. ಹಾಗೆ ಈ ರೀತಿ ಎತ್ತಿನ ಗಾಡೀಲಿ ಏನೇನೋ ತಂದಿದ್ರು ಅನಿಸುತ್ತೆ, ಓಡ್ಕೊಂಡು ಹೋಗ್ತಾಯಿದ್ರು. ಅದನ್ನು ಒಂದು ವಿಡಿಯೋ ಮಾಡ್ಕೊಂಡ್ವಿ. ನಾವು ಹುಲಿವನ್ನ ಪೂಜೆ ಅಂದರೆ ಹುಲಿವನ್ನ ಎತ್ತಿಸೋದು ಅಂತ ಹೇಳ್ತಾರೆ, ಅದನ್ನು ಮಾಡೋಣ ಅಂದ್ಕೊಂಡ್ವಿ. ಆದರೆ ಅದು 9 o'clockವರೆಗೂ ಮಾಡಲ್ಲ ಅಂತ ಹೇಳಿದ್ರು. ಆ್ಯಂಡ್ ನಾನು ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೆ. ಆದರೆ ನನ್ನ ಹಸ್ಬೆಂಡು ನಮ್ಮ ಅಣ್ಣ ಅಷ್ಟೊತ್ತವರೆಗೆ ಕಾಯ್ಕೊಂಡಿರ್ತೀರಾ, ಏನು ಮಾಡ್ತೀರಾ, ಹಾಗೆ ಹೀಗೆ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಆಯಿತು ನೆಕ್ಸ್ಟ್ ಟೈಮ್ ಮಾಡ್ಸೋಣ ಬಿಡಿ ಅಂದ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿ ಟೈಮ್ ಸ್ಪೆಂಡ್ ಮಾಡಿ ಎದು ಎಲ್ಲ ಬಂದಮೇಲೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಈ ಸಲ ಹುಲಿವನ್ನು ಎತ್ತಿಸೋದಕ್ಕೆ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ಎತ್ತಿಸೋಣ ಅಂದ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಮಾರ್ನಿಂಗ್ ಒಂದು 7 o'clockಗೆಲ್ಲ ನಮ್ಮ ಪೂಜೆ ದರ್ಶನ ಎಲ್ಲ ಮುಗಿದಿತ್ತು. ನಾವು ಊರಿಗೆ ಆಲ್ಮೋಸ್ಟ್ ಒಂದು 11 o'clock ಹಾಗೆ ಬಂದುಬಿಟ್ಟಿದ್ವಿ. ಟಿಫನ್ ಮಾಡೋಕ್ಕೆಲ್ಲ ನಿಲ್ಲಿಸಿದ್ವಲ್ಲ, 11 o'clock ಹಾಗೆ ಊರಲ್ಲೇ ಇದ್ವಿ. ಈ ರೀತಿ ನೈಟ್ ಹೋಗಿ ಬೆಳಗ್ಗೆ ಬಂದರೆ ದೇವಸ್ಥಾನಕ್ಕೆ ನಾವು ಆರಾಮಾಗಿ ಸ್ಟ್ರೆಸ್ ಇಲ್ಲದೆ ದರ್ಶನ ಮಾಡ್ಕೊಂಡು ಹೋದಾಗೆ ಅನ್ಸೋದಿಲ್ಲ, ಆರಾಮಾಗಿ ಬರ್ಬೋದು. ನೋಡಿ ಅಲ್ಲಿ ಎದ್ದು ನಾನು ನೋಡಿಬಿಟ್ಟು ಓಡಿ ಬರ್ತಾಯಿದ್ದಾನೆ. ಅವನಂತೂ ಫುಲ್ ಖುಷಿ ಎಂಜಾಯ್ ಮಾಡ್ತಾಯಿದ್ದ. ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಆ್ಯಂಡ್ ಅಲ್ಲಿ ಗ್ರೀನರಿ ಅಂತೂ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಮಳೆ ಬೇರೆ ಬಂದಿತ್ತಲ್ಲ, ಫುಲ್ಲು ಸುತ್ತ ಗ್ರೀನರಿನೇ ಇತ್ತು. ಆ್ಯಂಡ್ ನೋಡಿ ಇಲ್ಲೂ ಒಂದು ಕೋಗಿಲೆ ಕೂಗ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಈ ಥರ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಈ ಕೋಗಿಲೆ ಸೌಂಡು ಅದೆಲ್ಲ ಎಲ್ಲ ಕಡೆ ಬರೋದಿಲ್ಲ, ನನಗಂತೂ ಈ ಥರ ಸೌಂಡ್ಸ್ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದು ಈ ರೀತಿ ಇದೆ, ಸಿಂಪಲ್ ಆಗಿದೆ, ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. ಆ್ಯಂಡ್ ಈ ರೀತಿ ವಾರ್ಡ್ರೋಬ್ ಆ್ಯಂಡ್ ಕುತ್ಕೊಳ್ಳೋಕ್ಕೆ ಸೋಫಾ ಆ್ಯಂಡ್ ಒಂದು ಬೆಡ್ ಆ್ಯಂಡ್ ವಾಶ್ರೂಮ್ ಇದೆ. ವಾಶ್ರೂಮು ಅಷ್ಟೇ ನೀಟಾಗಿದೆ, ಏನಿಲ್ಲ ದೊಡ್ಡದಾಗಿದೆ. ಬಿಸಿನೀರು ಫೆಸಿಲಿಟೀಸ್ ಎಲ್ಲ ಇಲ್ಲೇ ಇತ್ತು. ಆ್ಯಂಡ್ ಇವಾಗ ನಾವು ಪೂಜೆ ಎಲ್ಲ ಆಯಿತು, ಒಂದು 7 ಆಗಿರಬೇಕು. ಇವಾಗ ಹೊರಡ್ತಾ ಇದ್ದೀವಿ. ನಾನು ಸ್ಯಾರಿ ಹಾಕ್ಕೊಂಡಿದ್ನಲ್ಲ, ಪೂಜೆ ಎಲ್ಲ ಆಯಿತು. ಇವಾಗ ಹೊರಟಿ ಮನೆಗೆ ಹೋಗಬೇಕು. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲೇ ಮಧ್ಯ ಎಲ್ಲಾದರೂ ನಿಲ್ಲಿಸಿ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಇವಾಗ ರೂಮ್ ಚೆಕ್ಔಟ್ ಆಗ್ತಾ ಇದ್ದೀವಿ. ಮುಂದೆ ಸಿಗ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂದ್ಕೊಳ್ತೀನಿ. ನಾನು ಜಾಸ್ತಿ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಏನಕ್ಕೆ ಅಂದರೆ ನಾನು ಮೂಡ್ ಸರಿಯಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಸ್ವಲ್ಪ, ಅದಕ್ಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಎಲ್ಲೋಗೋಣವ ಈಗ, ಎಲ್ಲೋಗೋಣ ಈಗ? ಊರಿಗೆ ತೋರ್ಸು, ಆಟ ಸಾಮಾನು ತಗೊಂಡಿದ್ದೀನಿ ಅಂತ. ಹೂವಿ ತೋರಿಸ್ತಾಳು, ಆಟ ಸಾಮಾನು ತಗೊಂಡಿದ್ದಾಳೆ ಹೂವಿ. ಆ್ಯಂಡ್ ಇವಾಗ ನಾವು ಹೊರಡ್ತಾ ಇದ್ದೀವಿ.
ಏನಾದರೂ ಟಿಫನ್ ಮಾಡಿ ಹೋಗ್ಬೇಕು. ಬನ್ನೂರು ಹೋಗ್ತೀವಿ ಇವಾಗ. ನೆಕ್ಸ್ಟ್ ನಾವು ನೈಟ್ ಇಲ್ಲೇ ಊಟ ಮಾಡಿದ್ವಿ. ನಮಗಂತೂ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ಮಾರ್ನಿಂಗು ಅಲ್ಲೇ ಮಾಡೋಣ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಮಾರ್ನಿಂಗ್ ಟಿಫನ್ ಮಾತ್ರ ಆಸಮ್ ಆಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಯಾರಾದ್ರು ಮಹದೇಶ್ವರನ ಬೆಟ್ಟಕ್ಕೆ ಹೋದರೆ ಇಲ್ಲಿ ಊಟ ಮಾಡಬೇಕು, ಟಿಫನ್ ಮಾಡಬೇಕಂದ್ರೆ ಈ ಹೋಟೆಲ್ಗೆ ಹೋಗ್ಬೋದು. ಇನ್ನೆಲ್ಲೂ ಜಾಸ್ತಿಯಲ್ಲಿ ಹೋಟೆಲ್ ಸಿಗೋದಿಲ್ಲ. ಇದಂತೂ ತುಂಬ ಚೆನ್ನಾಗಿತ್ತು ಹೋಟೆಲ್. ನೀವು ಒಂದ್ಸಲ ಟ್ರೈ ಮಾಡಿ. ನಾವು ಮಹದೇಶ್ವರ ಬೆಟ್ಟದಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ನಮ್ಮ ಅಜ್ಜಿ ಬೇರೆ ತೀರೋಗಿದ್ರು, ಅಲ್ಲಿ ಹೋಗಿದ್ವಿ. ಆ್ಯಂಡ್ ಇವತ್ತು ಬಂದು ಟ್ಯೂಸ್ಡೇ ನಾನು ಊರಿಗೆ ಬಂದಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಮಂಡೇನೇ ಊರಿಗೆ ಬಂದೆ. ಆ್ಯಂಡ್ ಇವಾಗ ಗದ್ದೆ ಹತ್ರ ಬಂದಿದ್ದೆ ಈವ್ನಿಂಗ್. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎದು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಕಾರ್ತಿ ಮರ ಕಡಿತಾ ಇದ್ದಾರೆ, ತೋರಿಸ್ತೀನಿ. ಮರದ ಮೇಲೆ ಹತ್ತಿ ಏನಮ್ಮ ಚಪ್ಪಲಿ ಹಾಕೋಕಂತ ಅವ್ರು ಮರದ ಮೇಲೆ ಹತ್ತಿ ಕಡಿತಾ ಇದ್ದಾರೆ. ಆ ಕಡೆ ಇದ್ದಾರೆ, ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ಏನಮ್ಮ? ಆ್ಯಂಡ್ ಗದ್ದೆ ಹತ್ರ ವಾತಾವರಣ ಅಂತೂ ತುಂಬ ಪೀಸಾಗಿರುತ್ತೆ. ಅಲ್ಲಿ ನೋಡಿ, ಇದೆ ನಮ್ಮ ಊರ ಕೆರೆ. ಏನಮ್ಮ ಕಾರ್ತಿ ಏನ್ರಲ್ಲಿ ಹೋಯ್ತಿಯಾಕಂತ ನೀನು? ಟ್ರ್ಯಾಕ್ಟ್ರಲ್ಲಿ ಹೋಗಿ ಏನು ಮಾಡ್ತೀಯಾ? ಹೆಂಗೆ ಉಳೋದು ಮಣ್ಣ? ಇದೆಲ್ಲ ಯಾರು ಉತ್ತಿರೋದು ಕಂದ? ಯಾರು ಉತ್ತಿರೋದು ಇದೆಲ್ಲ ಮಣ್ಣ? ಇದನ್ನ ಯಾರು ಉತ್ತಿರೋದು? ಇದನ್ನ ಉತ್ತವ್ರಲ್ಲ, ಯಾರು ಉತ್ತಿರೋದು ಟ್ರ್ಯಾಕ್ಟ್ರಲ್ಲಿ? ನೀನು ಉತ್ತಿದ? ಯಾರ ಜೊತೆ ಉತ್ತಿದೆ ನೀನು? ಇದು ಮತ್ತೆ ಉತ್ತೀಯ ನೀನು? ಅಪ್ಪನ ಜೊತೆ ಬಂದು ನೀನ ಉತ್ತಿದ್ದೆಲ್ಲ? ಹಾಂ ಹೋಗುವ ಇರು. ಅಪ್ಪ ಅಲ್ಲಿ ಮರ ಕಡಿತೈತೆ, ಕಡ್ದ್ಬಿಡ್ಲಿ, ಕರ್ಕೊಯ್ತದೆ. ಆ್ಯಂಡ್ ನೆಕ್ಸ್ಟ್ ಇದೇ ಹತ್ರ ಬಂದರೆ ತುಂಬ ವಾತಾವರಣ ಚೆನ್ನಾಗಿರುತ್ತೆ. ಆ್ಯಂಡ್ ಮನಸ್ಸಿಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಕಬ್ಬು ನೋಡಿ, ನೆಕ್ಸ್ಟ್ ಮಂತ್ ಅದೆಲ್ಲ ಕಟ್ ಮಾಡಿಸ್ಬೇಕು. ಆ್ಯಂಡ್ ಇಲ್ಲಿ ಹೊಸ್ದಾಗಿ ನೆಡ್ತಾ ಇದ್ದಾರೆ, ಅದಕ್ಕೆ ಏನೋ ಮರ ತರಿತಾ ಇದ್ರು, ಅದಕ್ಕೆ ನಾನು ಬಂದಿದ್ದೆ ಹಾಗೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.